ಇವರಿಬ್ಬರು ಸಾವಿಗೆ ಕಾರಣ ಯಾರು? ಆ ಹೆಣ್ಮಗಳು ಸತ್ತೋಗಿರೋದಕ್ಕೆ ಈ ಕಾರಣ ಏನು ಅಂತ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬಟ್ ಆ ಗಂಡಸು ಅವನ ಗಂಡ ಸತ್ತೋಗೋಕ್ಕೆ ಕಾರಣ ಈ ಸಮಾಜ, ಈ ಮೀಡಿಯಾದವರು, ನಾವು, ನೀವು. ಯಾಕಂದರೆ ಅವ್ರ ತಾಯಿಯವರು ಆ ಅವ್ರ ಮಗಳು ಸತ್ತೋಗಿದ್ದಾಳೆ ಅಂತ ಆ ಕೋಪದಲ್ಲಿ ಏನು ಬೇಕಾದರೂ ಹೇಳಿಕೆ ಕೊಡ್ತಾರೆ. ಆ ಕೋಪದಲ್ಲಿ ಯಾರಿಗೂ ಗೊತ್ತಿಲ್ಲ ಅದು ಆ ಹೆಣ್ಮಗು ಏನು ಸತ್ತೋಗಿದ್ದಾಳೆ ಅಂತ. ಅವಳೇನಾದರೂ ಡೆತ್ ನೋಟ್ ಬರೆದಿಟ್ಟಿದ್ಲ? ಅಲ್ಲ ಸ್ವಾಮಿ, ಅವ್ನ ಗಂಡಸೇ ಅಲ್ಲ ಅಂತ ಅವ್ರ ತಾಯಿಯವ್ರು ಏನೋ ಅವ್ರ ಕೋಪದಲ್ಲಿ ಏನೋ ಮಾತಾಡಿದ್ದಾರೆ. ಬಟ್ ಅದನ್ನೇ ನೀವು ಇಟ್ಕೊಂಡು ಅವನ್ನ ಗುಂಡಿ ಕೊಲ್ಲಿ ಏನು ಕಮೆಂಟ್ಗಳು ಮಾಡ್ತೀರಾ ಸ್ವಾಮಿ ನೀವು? ಬ್ಯಾನರ್ ಇಟ್ಕೊಂಡು ರೋಡಲ್ಲಿ ಅವ್ನ ಮಾನ ಹರಾಜು ಹಾಕ್ಕೊಂಡು ಇವಾಗ ಅವನು ಸಾವು ಕಾರಣ ಯಾರು? ಈ ಮೀಡಿಯಾದವ್ರು. ನೀವು ಏನಾದರೂ ಹೋಗಿ ನೋಡಿದಿರಾ ಅವನು ಗಂಡಸಲ್ಲ ಅಂತ? ಏನೋ ಡಾಕ್ಟ್ರ್ ಸರ್ಟಿಫಿಕೇಟ್ ಏನಾದರೂ ಇದೆಯಾ? ಇಲ್ಲ ಅವಳು ಸತ್ತೋಗ್ಬೇಕಾದ್ರೆ ಏನಾದರೂ ಬರೆದಿಟ್ಟಿಲ್ಲ ಡೆತ್ ನೋಟಲ್ಲಿ, ಇವನು ಗಂಡಸೇ ಅಲ್ಲ, ನಾನು ಅದಕ್ಕೆ ಸೂಸೈಡ್ ಮಾಡ್ಕೋತಾ ಇದ್ದೀನಿ ಅಂತ. ಅವರಿಬ್ಬರು ಮಧ್ಯೆ ಸಾವಿರ ನಡೆದಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಸಾವಿರ ನಡೆದಿರ್ಬೋದು, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಂಗಂದ್ಬಿಟ್ಟು ಅವನು ಗಂಡಸೇ ಅಲ್ಲ ಅಂದರೆ ನಿಮ್ಮ ಗಂಡಸ್ತನ ತೋರಿಸೋಕ್ಕೋಸ್ಕರ ನೀವು ಈ ಥರ ಬೇರೆಯವನ ಗಂಡಸಲ್ಲ, ಅವನು ಚಂಡ, ಹಾಗೆ ಹಿಂಗೆ ಅಂದ್ಕೊಂಡು ನೀವು ಹೋರಾಟ ಮಾಡ್ತೀರ. ರೋಡಲ್ಲಿ ಬೀದಿಲಿ ಹೋರಾಟ ಮಾಡ್ತಾಯಿದ್ರಲ್ಲ, ಇವಾಗ ಹೋರಾಟ ಮಾಡ್ರಪ್ಪ. ಇವಾಗ ಅವ್ನ ಸಾವಿಗೆ ಯಾರು ಕಾರಣ ಯಾರು? ಅವ್ನ ಸಾವಿಗೆ ನ್ಯಾಯ ಇಲ್ವಾ? ಆ ಹೆಣ್ಮಗಳು ಸತ್ತೋಗ್ಬಿಟ್ಲು, ಹೋರಾಟ ಮಾಡಿದ್ರಿ. ಇವಾಗ ಅವ್ನ ಸಾವಿಗೆ ನೀವೇ ಹೋರಾಟ ಮಾಡಿದವ್ರು, ನೀವೇ ಹೊರೆ ಆದ್ರಲ್ಲ. ಇವಾಗ ನ್ಯಾಯ ಕೊಡಿಸಿ. ಯಾಕೆ ಗಂಡು ಮಕ್ಕಳು